ಹಾಯ್, ಇದು ಸಾಟರ್ಡೆ ವಿಡಿಯೋ ಆಗಿರುತ್ತೆ. ಇವತ್ತು ಸ್ವಲ್ಪ ನಾನು ಬೇಗನೆ ಇದ್ದೆ. ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ಬೇಕಿತ್ತು, ಹಾಗಾಗಿ ಎಲ್ಲ ಮಿಷಿನ್ಗೆ ಹಾಕಿ ವಾಶ್ ಮಾಡಿ ಎತ್ತು ಮಡಗಿದ್ದೆ. ಅದನ್ನ ಮೇಲ್ಗಡೆ ಎಲ್ಲ ತಗೊಂಡೋಗಿ ಒಣಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡ್ಬಿಟ್ಟು ಪೂಜೆ ಮಾಡೋಣ ಅಂತ ಬಂದೆ ಕೆಳಗಡೆ. ಮನೆ ಒಳಗಡೆ ಎಲ್ಲ ಕಸ ಗುಡಿಸಿ, ತುಂಬ ಗಲೀಜಾಗಿತ್ತಂತ ಆಚೆ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿದೆ. ಎಲ್ಲ ಗುಡಿಸಿ ಎಲ್ಲ ಬಾಚಾಕ್ಬಿಟ್ಟು ಬಕೆಟಲ್ಲಿ ನೀರು ತೊಗೊಂಬಂದೆ. ಹಂಗೆ ಬಾಕ್ಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ನೈಟೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬಿಟ್ಟಿರ್ತೀನಿ. ಬೆಳಗ್ಗೆ ಎದ್ದು ಹಂಗೆ ಸ್ವಲ್ಪ ಮತ್ತೆ ಕ್ಲೀನ್ ಮಾಡ್ಕೊಂಡು ಪೂಜೆ ಮಾಡ್ತೀನಿ. ಹಾಗಾಗಿ ಆಚೆ ಎಲ್ಲ ಮತ್ತೆ ತೊಳೆದು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದು ರಂಗೋಲಿ ಎಲ್ಲ ಹಾಕ್ತಾ ಇದ್ದೆ. ಬಟ್ ನನಗೆ ರಂಗೋಲಿ ಅಷ್ಟು ನೀಟಾಗಿ ಬಿಡ್ಸೋಕ್ಕೆ ಬರಲ್ಲ. ನಮ್ಮಮ್ಮ ಚಿಕ್ಕ ಮಗುನಲ್ಲಿ ಹೇಳ್ಕೊಟ್ಟಿದ್ರು, ಸ್ವಲ್ಪ ಅದನ್ನೇ ನೋಡಿ ಹಂಗೆ ಬಿಡಿಸ್ದೆ. ನನಗೆ ರಂಗೋಲಿ ಎಲ್ಲ ಅಷ್ಟು ನೀಟಾಗಿ ಬಿಡ್ಸೋಕ್ಕೆ ಬರಲ್ಲ. ಫೈನಲಿ ಔಟ್ ಸೈಡ್ ಎಲ್ಲ ರೆಡಿ ಆಯಿತು. ಸರಿ, ಇನ್ನು ಒಳಗಡೆ ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಒಳಗಡೆ ಹೋಗಿ ದೇವ್ರ ಫೋಟೋ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಕಳ್ಸೋದು ಎಲೆ ಎಲ್ಲ ಏನು ಚೇಂಜ್ ಮಾಡಲಿಲ್ಲ. ಮೊನ್ನೆ ಗುರುವಾರಕ್ಕೆ ರಾಯರ ವಾರಕ್ಕೆ ಎಲ್ಲ ಚೇಂಜ್ ಮಾಡಿದ್ದೆ. ಹಂಗಾಗಿ ಹಳೆ ಹೂವೆಲ್ಲ ತೆಗ್ದುಬಿಟ್ಟು ಹೊಸ ಹೂವು ಮಾತ್ರ ಮಾಡ್ಸೋಣ ಅಂತೇಳಿ ಹಳೆ ಹೂವೆಲ್ಲ ತೊಗೊಂಡೆ. ನಮ್ಮ ಮನೆಯವ್ರಿಗೆ ಹೇಳಿದ್ದೆ ನೈಟು ನಾಳೆ ಪೂಜೆಗೆ ಹೂವು ತೊಗೊಂಬನ್ನಿ ಅಂತ. ಹೂವು ಬರೀ ಮರ್ತ್ಕೊಂಡ್ಬಿಟ್ಟಿದ್ರು ಅವರು. ಸೊ ಮೊನ್ನೆ ತೊಗೊಂಬಂದಿದ್ದೆ, ಸ್ವಲ್ಪ ಇತ್ತು. ಲೇಟ್ ಬರೀ ಆಗೋಗ್ಬಿಟ್ಟಿತ್ತು ಆಫೀಸ್ಗೆ ಅಂತ. ಇನ್ನು ಊರಿಗೆ ಬರೀ ಹೋಗ್ಬೇಕಿತ್ತಂತ ಅದನ್ನೇ ಸ್ವಲ್ಪ ಮಾಡಿಸಿ ಪೂಜೆ ಎಲ್ಲ ಮುಗಿಸ್ದೆ. ಫೈನಲಿ ಪೂಜೆ ಎಲ್ಲ ಆಯಿತು. ಫೈನಲಿ ನಮ್ಮ ದೇವ್ರು ಈ ಥರ ಕಾಣಿಸ್ತಾ ಇದೆ ಇವತ್ತು. ನಮ್ಮ ಮನೆಯವರು ತಿಂಡಿ ಬೇಡ ಇವತ್ತು, ನಾನು ತಿಂಡಿಗೆ ಬರಲ್ಲ, ಗಾಡಿ ರೆಡಿ ಮಾಡ್ಸಕ್ಕೆ ಬಿಡೋಕೆ ಹೋಗ್ಬೇಕಂತ ಹೇಳಿದರು. ಇನ್ನು ಒಬ್ಬಳೇ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಕರ್ಬೂಜ ಮಿಲ್ಕ್ ಶೇಕ್ ಮಾಡ್ಕೊಂಡು ಕುಡಿದೆ. ಲೇಟ್ ಆಯ್ತು ಅಂತ ಹೇಳಿ ರೆಡಿ ಆಗ್ಬಿಟ್ಟು ಆಫೀಸ್ ಕಡೆ ಹೊಂಟೆ. ನನ್ನ ಬೈಕು ನಮ್ಮ ಮನೆಯವ್ರು ಕಿತ್ಕೊಬಿಟ್ಟಿದ್ರು, ಕೊಡಲ್ಲ ನಿಂಗಿನ್ನ ಅಂತ. ಅದಕ್ಕೆ ನಡ್ಕೊಂಡೇ ಹೋಗ್ತಿದ್ದೆ. ನಡೆದ್ರೆ ಸಣ್ಣ ಆಯ್ತು ಹೋಗು ಅಂತ ಹೇಳಿದರು. ಹಾಗೆ ನಮ್ಮಮ್ಮ ಫೋನ್ ಮಾಡ್ತು, ನನ್ನ ತಂಗಿ ಬರ್ಡೇ ಇತ್ತು, ವಿಶ್ ಮಾಡ್ದೆ ಅಂತ ಹೇಳಿ ವಿಶ್ ಮಾಡಿಬಿಟ್ಟು ಹಂಗೆ ಅವಳಿಗೆ ಸ್ಟೇಟಸ್ ಹಾಕ್ಬಿಟ್ಟು ಬಸ್ಸಿಗೆ ಹೋದೆ. ಬಸ್ ಹತ್ತನ ಅಂತ. ತುಂಬ ರಶ್ ಇತ್ತು, ಸಾಟರ್ಡೇ ಅಲ್ವಾ, ಹಾಗಾಗಿ ಆಫೀಸ್ಗೆ ಹೋದೆ. ಇನ್ನೇನು ಸಂಜೆ ಆಯಿತು, ಆಫೀಸ್ ಕೆಲಸ ಮುಗೀತು, ಊರಿಗೆ ಹೋಗ್ಬೇಕಿತ್ತಲ್ಲ. ಹಂಗಾಗಿ ಮತ್ತೆ ರಿಟರ್ನ್ ಏನು ಮನೆಗೆ ಹೋಗಲಿಲ್ಲ. ಸೀದಾ ಮೆಟ್ರೋ ಹತ್ಕೊಂಡು ಮೆಜೆಸ್ಟಿಕ್ಕಿಗೆ ಹೋದೆ. ಯಾಕಂದರೆ ಯಶವಂತಪುರಕ್ಕೆ ಹೋದರೆ ನನಗೆ ಟ್ರೈನಲ್ಲಿ ಜಾಗ ಸಿಗಲ್ಲ ಅಂತ ಹೇಳ್ಬಿಟ್ಟು ನನ್ನ ತಮ್ಮನೂ ಬರ್ತೀನಿ ಅಂತ ಹೇಳಿದ. ಹಂಗಾಗ್ಬಿಟ್ಟು ಮೆಜೆಸ್ಟಿಕ್ಕಿಗೆ ಹೋದೆ. ನಾನು ಮೆಜೆಸ್ಟಿಕ್ಕಲ್ಲೇ ಸೀಟ್ ಸಿಕ್ಬಿಡುತ್ತೆ, ಅಲ್ಲೇ ಹತ್ಕೊಬಿಡೋಣ ಅಂತ. ಬಟ್ ಅಲ್ಲಿ ನೋಡಿದ್ರೇನು ತುಂಬ ರಶ್ಶು. ಎಷ್ಟು ರಶ್ ಇತ್ತು ಅಂದರೆ ಟ್ರೈನು ಕೂತ್ಕೊಳ್ಳೋಕ್ಕೂ ಜಾಗ ಇತ್ತಿಲ್ಲ, ಅಷ್ಟೊಂದು ರಶ್ ಇತ್ತು. ಆದರೂ ಹೆಂಗೆಂಗೋ ಒಂದೊಂದು ಸೀಟ್ ಸಿಕ್ತು. ನಾನು ನನ್ನ ತಮ್ಮ ಇಬ್ಬರು ಹೋದ. ನನ್ನ ತಮ್ಮ ಮೇಲೆ ಕೂತ್ಕೊಂಡು ವೀಡಿಯೋ ಮಾಡ್ತಿದ್ದಾನೆ. ಮನೆಗೆ ಹೋಗಿ ನೋಡ್ತೀನಿ, ನನ್ನ ಮೈದು ಮಲಗಿಬಿಟ್ಟಿದ್ದಾನೆ. ನೀವು ಬರೋವರೆಗೂ ಊಟ ಮಾಡಲ್ಲ, ಅದಕ್ಕೆ ಬೇಗ ಬನ್ನಿ ಅಂತಿದ್ದಾನೆ. ನೋಡಿದರೆ ಊಟ ಎಲ್ಲ ಮಾಡಿ ರಗ್ಗೊಚ್ಕೊಂಡು ಮಲಗಿಬಿಟ್ಟಿದ್ದಾನೆ. ಹೋಗಿ ಎಲ್ಲ ಎಬ್ರಿಸಿ ಎದ್ದೇಳು ಅಂತ ಹೇಳಿ ಕೊನೆಗೂ ಒಂದು ನಿದ್ದೆ ಎಲ್ಲ ಹಾಳು ಮಾಡಿ ಎಬ್ರಿಸ್ದೆ. ಬೈದ, ನಿದ್ದೆ ಗೊತ್ತಿತ್ತು ನನಗೆ, ಎಬ್ರಿಸ್ಬಿಟ್ರಿ ಅಂತ. ಅವನಿಗೇನೋ ಒಂದು ಸರ್ಪ್ರೈಸ್ ತೊಗೊಂಡೋಗಿದ್ದೆ ಈ ಕಡೆಯಿಂದ, ಅದೊಂದು ತೋರ್ಸೋಣ ಅಂತ. ನನಗೆ ಫೇವ್ರೆಟ್ ಅದು. ನಿಂಗೇನೋ ಫೇವ್ರೆಟ್ ತೊಗೊಂಬಂದಿದ್ದೀನಿ, ನಿಂದು ಫೇವ್ರೆಟ್. ನೋಡೋಣ ಏನಿರ್ಬೋದು ಅಂತ ಗೆಸ್ ಮಾಡು. ಗೊತ್ತಿಲ್ಲ, ಗೆಸ್ ಮಾಡು. ನಂಗೆ ಗೊತ್ತಿಲ್ಲ, ಗೆಸ್ ಮಾಡಿ ಏನಾರು ಇರ್ಬೋದ ಅಂತ. ಕಣ್ಮುಚ್ಚು. ನನ್ನ ಚೈಲ್ಡ. ಟಂಟಡ. ವಾವ್, ಇದೇನಿದು ಜಾಮೂನು? ಇದೇನು ಮೂರೇ ತಿನ್ಕೊಂಡ ಅಲ್ಲಿ? ಇಲ್ಲ, ಅದ್ರೊಳಗವೆ ಇದು ಡ್ರೈ ಜಾಮೂನು. ಇವರು ಟ್ರೈನಾಗ ಕರೆಕ್ಟಾಗಿ ಮಾಡಿಲ್ಲ. ನೀನು ಅದು ಹೆಂಗೆ ಮಾಡಿದೆ? ಹೌದು, ಚೆನ್ನಾಗಿಲ್ಲ ಅಲ್ವಾ? ಕೊಡಗೆಲ್ಲ ಒಂಥರ ರೌಂಡ್ ಮೆದ್ದು ಕೊಡು. ಚೆನ್ನಾಗಿಲ್ಲ, ಅದು ಹೆಂಗೋ ಐತಿ. ಚೆನ್ನಾಗಿಲ್ಲ, ಬೇಡ ಬಿಡು. ಪರವಾಗಿಲ್ಲ, ಚೆನ್ನಾಗಿಲ್ಲ ಬಿಡು. ಅದು ಒಳಗಡೆ ಏನೇನೋ ಮೆತ್ತಗೆಲ್ಲ ಐತೆ ಬಿಡು. ರಸಫನ್ ತಗೊಂಡಲ್ಲಿ ತೋರ್ಸು. ಎಲ್ಲಾನು ತೆಗಿತೀಯ ಕಾವ್ಯ. 60,000 ರೂಪಾಯಿ ಇಂತೆ ಗಾಯಿಸಿ ಫೋನು. ಫೈನಲಿ ಮಾತುಕತೆ ಎಲ್ಲ ಮಾಡಿಬಿಟ್ಟು ಊಟ ಹಾಕೊಂಬಂದೆ. ಊಟ ಮಾಡೋಣ ಅಂತ ನಮ್ಮ ಅಜ್ಜಿ ಪಾಪ ಹಾಕ್ಕೊಡ್ತು. ಬಟ್ ಅದರಲ್ಲೂ ಬೈತಿದ್ದ, ಏನೋ ಇಷ್ಟೊತ್ತಲ್ಲಿ ಬಂದವಳೆ, ದೆವ್ವ ತಿನ್ನೋ ಹೊತ್ತಲ್ಲಿ ಬಂದು ತಿಂತಿದ್ದಾಳೆ, ಇಷ್ಟೊತ್ತಲ್ಲಿ ಬಂದು ಊಟನ ಅಂತ. ಸರಿ ಅಂತೇಳಿ ಊಟ ಎಲ್ಲ ಮಾಡಿದೆ. ಇದು ನಮ್ಮ ಅತ್ತೆಯವ್ರು ಹಳೆ ಮನೆ, ಹೊಸ ಮನೆ ಕಟ್ಟಿದ್ದಾರೆ. ಬಟ್ ಇನ್ನೂ ಹೊಸ ಮನೆಗೆ ರೂಪರೇಷ ಆಗಿಲ್ಲ ಅಂತ ಅಲ್ಲಿಗೆ ಎಲ್ಲೂ ಹೋಗಿಲ್ಲ, ಇನ್ನೂ ಹಳೆ ಮನೆಯಲ್ಲೇ ಇದ್ದೀವಿ. ನೈಟೆಲ್ಲ ಮಾತಾಡಿ ಮಂಕೊಳ್ಳೋ ಹೊತ್ತಿಗೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು. ನಾಳೆ ವೀಡಿಯೋ ಹೆಂಗಿರುತ್ತೆ ಅಂತ ಸಂಡೇದು ಫುಲ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಗೈಸ್. ನಾಳೆ ಮಿಸ್ ಮಾಡಿದೆ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.